ಹೆಲೋ ಗೈಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಆಫ್ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ, ಅಂದರೆ ಪಾರ್ಟು. ಗೈಸ್, ಈ ಪಾರ್ಟ್ 1 ವಿಡಿಯೋ ಇನ್ನೂ ಯಾರು ನೋಡಿಲ್ಲ, ಅವರು ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಗೈಸ್, ನಿನ್ನೆ ನಾನು ಹೇಳಿದ್ದೆ ನಿಮಗೆ ಏನಪ್ಪ ಅಂದರೆ ಡಿವಾರ್ಮಿಂಗ್ ಮಾಡಿದ್ದೀನಿ ಅಂತ. ನೋಡಿ ಗೈಸ್, ಡಿವಾರ್ಮಿಂಗ್ ಮಾಡಿರೋದಕ್ಕೆ ಹುಳಗಳು ನೋಡಿ ಗೈಸ್, ಇಲ್ಲಿ ವೈಟ್ ಐತಲ್ಲ ಅದೇ ಹುಳ ಗೈಸ್. ಸತ್ತು ಬಂದಿದೆ ನೋಡಿ ಹಿಂಗೆ. ಅದಕ್ಕೋಸ್ಕರ ನೀವು ಡಿವಾರ್ಮಿಂಗ್ ಮಾಡಿ ಗೈಸ್. ಡಿವಾರ್ಮಿಂಗ್ ಮಾಡಾದ್ಮೇಲೆ ಒಂದು ವಿಷಯ ನಾನು ಹೇಳೋದು ಮರ್ತೆ, ಏನಂದರೆ ಡಿವಾರ್ಮಿಂಗ್ ಮಾಡಾದ್ಮೇಲೆ ದಯವಿಟ್ಟು ಅವತ್ತೊಂದು ದಿವಸ ಊಟ ಕೊಡಬೇಡಿ ಗೈಸ್ ಅಕ್ಕಿಗಳಿಗೆ. ಅದೊಂದು ದಿವಸ ಏನಾಗಲ್ಲ, ಊಟ ಕೊಡಬೇಡಿ. ಊಟ ಕೊಟ್ಟರೆ ಏನಾಗುತ್ತೆ ಅಂದರೆ ಅದೆಲ್ಲ ತಿನ್ಕೊಂಡು ಮತ್ತೆ ಸತ್ತೋಗಲ್ಲ ಅಕ್ಕಿಗಳು, ಹೌದು ಹುಳಗಳು ಮತ್ತೆ ಹಂಗೆ ಹುಟ್ಟಿ ಅಲ್ಲೇ ಇದ್ಬಿಡ್ತವೆ. ಅದಕ್ಕೋಸ್ಕರ ಡಿವಾರ್ಮಿಂಗ್ ಆದಮೇಲೆ ಊಟ ಕೊಡೋಕೆ ಹೋಗ್ಬಿಡಿ ಗೈಸ್. ಮತ್ತು ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಓಕೆ ಗೈಸ್, ವೀಡಿಯೋ ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದ ಕಾಣುತ್ತೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಬನ್ನಿ ಗೈಸ್, ವೀಡಿಯೋ ಕಡೆ ಹೋಗೋಣ ಅಂತ. ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ 1 ಅವರ್ ಆಗಿದೆ, ಅಕ್ಕಿಗಳು ಇನ್ನೂ ಕಾಣಿಸ್ತಿಲ್ಲ ಅಂತ ಹೇಳಿದ್ದೆ ಗೈಸ್. ಈಗಲೂ ಅಷ್ಟೇ 1 ಅವರ್ 10 ಮಿನಿಟ್ಸ್ ಆಗಿದೆ. ಆ ಅಕ್ಕಿಗಳು ನನಗೂ ಕಾಣಿಸ್ತಾ ಇಲ್ಲ ಅಕ್ಕಿಗಳು ಗೈಸ್. ಅದೇ ಹೇಳಿದ್ನಲ್ಲ, ಈ ಥರ ಟೆಂಪರ್ ಅಲ್ಲ, ಅಪರೂಪಕ್ಕೆ ಒಂದೊಂದು ಸತಿ ಆರಿಸ್ತೀವಲ್ಲ, ಹಿಂಗಾಗಿ 8ಗೆ ಹೋಗ್ತೇವೆ ಗೈಸ್. 1 ಅವರ್ ಆಗಿದೆ, 1 ಅವರ್ ಅಂತೂ ಪಾಸ್ ಆಗಿದೆ ಗೈಸ್. ಅಕ್ಕಿ ಬರೋದ್ರಿಂದ ನಂಬಿಕೆ ಇಟ್ಕೊಳ್ಳಿ. ಅಕ್ಕಿ ಬರಲಿಲ್ಲ ಅಂದರೂ ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಗೈಸ್. ಅಕ್ಕಿ ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ನಮ್ಮೂರಲ್ಲಿ ಹುಡುಗರು ಜಾಸ್ತಿ ಗೈಸ್. ಅಂದರೆ ಚಿಕ್ಕ ಹುಡುಗರು ಇರ್ತಾರಲ್ಲ, ಅವರಿಗೆ ಅಷ್ಟು ಮೈಂಡ್ ಇರೋಲ್ಲ. ಏನಂದರೆ ಅಕ್ಕಿಗಳು ಯಾವುದೇ ಬರಲಿ ಇಳಿಸ್ಬಿಡ್ಬೇಕು. ಇಳಿಸಿದ್ರೆ ಅವ್ರಿಗೆ ಒಂಥರ ಖುಷಿ ಗೈಸ್. ನಮಗೂ ಈಗ ಹುಡುಗರಿಗೆ ಅಂತಲ್ಲ, ಚಿಕ್ಕ ಹುಡುಗರಿಗೆ ಅಂತಲ್ಲ, ನಮಗೂ ಎಷ್ಟೋ ಖುಷಿ ಇರೋದು ನಾವು ಚಿಕ್ಕ ಹುಡುಗರಿದ್ದಾಗ. ನನಗೆ ಈಗ ಅಷ್ಟಿಲ್ಲ, ಇಳಿಸ್ಬೇಕು ಅವನ್ನೆಲ್ಲ ಇದು ಮಾಡ್ಕೋಬೇಕು ಅಂತ. ಯಾಕೆಂದರೆ ನಮ್ಮಕ್ಕಿ ನಾವು ನೋಡ್ಕೋಬೇಕು ಗೈಸ್. ನಮ್ಮಕ್ಕಿ ನಾವು ನೋಡ್ಕೊಂಡ್ರೆ ಸಾಕು ಅಷ್ಟೇ. ಈಗ ಕಾಣಿಸ್ತೈತೆ ಅಕ್ಕಿ ನನಗೆ. ವೀಡಿಯೋ ಕಾಣಿಸುತ್ತೋ ಇಲ್ವೋ ಅಂತ ಕೈಯಲ್ಲಿ ನೋಡಿ. ಅಲ್ಲಿಗೆ ಹೋದ ತಕ್ಷಣ ಏನಾಗುತ್ತೆ ಗೊತ್ತಿಲ್ಲ ಗೈಸ್, ಫುಲ್ ವೈಟ್ ಆಗಿಬಿಡುತ್ತೆ. ಅವಾಗ ಏನೂ ಕಾಣಿಸಲ್ಲ. ಅಲ್ಲಿ ಅಕ್ಕಿಗಳು ಡೌನ್ ಆಗಲಿ ಅವಾಗ ಇದು ಮಾಡ್ತೀನಿ, ತೋರಿಸ್ತೀನಿ. ಓಕೆ ಗೈಸ್, ನೋಡ್ಬೋದು ಡಿವಾರ್ಮಿಂಗ್ ಆದಮೇಲೆ ಅಕ್ಕಿಗಳನ್ನ ಒಂದು ದಿವಸ ಬಿಟ್ಟು ಏನಾಗ್ತಂದರೆ ಬೆಳಗ್ಗೆ ಮಾರ್ನಿಂಗ್ ಬಂದುಬಿಟ್ಟು ಕಡಲೆ ಹಾಕ್ತಿದೆ ಗೈಸ್. ಒಂದು 20 ರೂಪಾಯಿ ಕಡಲೆ ತಂದು ಎಲ್ಲ ಅಕ್ಕಿಗಳಿಗೂ ಹಾಕಿದ್ದೀನಿ. ಕಡಲೆ ಫುಲ್ಲು 20 ರೂಪಾಯಿದು. ಈಗ ಕಂಪ್ಲೀಟಾಗಿ ಅಕ್ಕಿಗಳು ರೆಡಿ. ಮತ್ತು ಇವತ್ತಿಂದ ಕ್ಲೀನಾಗಿ ಇದು ಮಾಡ್ಕೊಬೋದು. ಮತ್ತು ಗೈಸ್, ಒಳಗಡೆ ನಿಮ್ಗೆ ಏನಾದ್ರು ತೋರಿಸ್ಬೇಕು ಅಂದರೆ ನೋಡಿಬಿಡಿ ಗೈಸ್. ಇಲ್ಲಿ ಎಲ್ಲರೂ ಬೆಕ್ಕಿದ್ರೆ ನೋಡೋಣ ತಡ್ರಿ ಒಂದು ನಿಮಿಷ. ಅದು ಬೇವರ್ಸಿ ಬೇಕು, ಅಲ್ಲಿ ನೋಡ್ಕೊಂಡು ಹೋಗುತ್ತೆ. ಇಲ್ಲಾಸ್ ಬರುತ್ತೆ, ಇಲ್ಲಾಸಿ ಇಲ್ಲಿ ಮೆಟ್ಲಿಗೆ ಲಾಸ್ ಬರುತ್ತೆ. ಒಳಗೆ ಹೋಗ್ಬಿಡೋಣ ಗೈಸ್. ಈ ಪಟ್ಟಗಳಿಗೆ ಡಿವಾರ್ಮಿಂಗ್ ಮಾಡಿದ್ದೆ ನಾನು. ಪಟ್ಟಗಳಿಗೆ ಕಡಲೆಕಾಳು ಇವಾಗ ನೆನ ಹಾಕಿದ್ದೆ ಆದರೆ ಮರ್ತೋಗ್ಬಿಟ್ಟಿದ್ದೆ. ಏನೇ ಪಟ್ಟಗಳು ಕಡಲೆಕಾಳು ಇಕ್ಕಿದ್ದು ಏನಾದ್ರು ಅಂತ ಗೊತ್ತಿಲ್ಲ. ಕಡಲೆಕಾಳು ಇಲ್ಲವೇ ಇಲ್ಲ ನೋಡಿ. ಕಡಲೆಕಾಳು ಈಚೆ ಇಟ್ಕೋಗಿದೆ, ಒಳ ಇಕ್ಕೋಗಿದ್ರೆ ಬಿಡಪ್ಪ ಪಾರಳ ತಿಂದಿರ್ತವೆ ಅಂತ ಹೇಳ್ಬೋದು. ಈಚೆ ಇಟ್ಟೋಗಿದ್ದು ಏನಾಯಿತು ಅಂತ ಗೊತ್ತಿಲ್ಲ ಹೇಳ್ಬೋದು. ಪಟ್ಟಗಳು ಯಾವ ಥರ ಇದು ಓಮರ್ ಪಟ್ಟ. ಮತ್ತು ಗೈಸ್, ಅದು ಅಕ್ಕಿ ಕುತ್ಕೊಂಡ್ರೆ ಗೈಸ್ ಹೆಂಗ ನಮ್ಮ ಅದೃಷ್ಟಕ್ಕೆ ಫಾರ್ಮ್ ಆಗಿದೆ. ಮೊಟ್ಟೆ ಎಲ್ಲ ಫುಲ್ಲು ನೋಡ್ಬೋದು ಒಳಗೆ. ಅದು ಗೈಸ್, ಅದು ಅಕ್ಕಿ ಹೆಂಗೆ ಬರ್ತಾಯಿದೆ ಅಂದರೆ ಸಖತ್ತಾಗಿ ಬರ್ತಾಯಿದೆ. ಇವಾಗ ಬೇಡ, ಅದನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ಕ್ಲೀನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇವು ಅಷ್ಟೇ, ಇನ್ನೊಂದು 15 ದಿವಸದಲ್ಲಿ ಇವು ಕೂಡ ಮೊಟ್ಟೆ ಹೆಚ್ಚಾಗೋ ಚಾನ್ಸಸ್ ಇದೆ. ಒಂದು 2 ಡೇಸ್ ಗೈಸ್, ಒಂದು 2 ದಿವಸದಲ್ಲಿ ಹೆಚ್ಚಾಗುತ್ತೆ. ಹೆಚ್ಚಾದಾಗ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಅಲ್ಲಿರ್ತೀನಿ. ಹಂಗಾಗಿ ಯಾಚದಾಗ ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದಾಗ ಇದ್ರದ್ದು 15 ಡೇಸ್ ಆಗಿರುತ್ತೆ ಅಕ್ಕಿ ಮರಿಗಳದು. ಆವಾಗ ಪಕ್ಕ ಮಾಡಾಕ್ತೀನಿ ವೀಡಿಯೋ ನಿಮಗೆ. ಮತ್ತು ಗೈಸ್, ಅಕ್ಕಿಗಳು ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಗೈಸ್, ಟೈಮ್ ಬಂದುಬಿಟ್ಟು 9:30. ಅಕ್ಕಿಗಳು ಇವಾಗ ಕಾಣಿಸ್ತಾ ಇದ್ದಾವೆ ಗೈಸ್. ಅಕ್ಕಿಗಳು ಇವಾಗ ಒಂದು ಸ್ವಲ್ಪ ಡೌನ್ ಆಗಿದ್ದಾವೆ. ಅಷ್ಟು ಹೆವಿ ಡೌನ್ ಆಗಿಲ್ಲ, ನಮಗೆ ಕಣ್ಣಿಗೆ ನೀಟಾಗಿ ಕಾಣೋ ಅಷ್ಟು. ಮೊದಲು ಚುಕ್ಕಿ ಥರ ಕಾಣ್ತಾ ಇದ್ವು, ಇವಾಗ ಒಂದು ಸ್ವಲ್ಪ ಪಾರಿಗಳು ಅಂತ ಗೊತ್ತಾಗುತ್ತೆ ಗೈಸ್. ಆ ಥರ ಡೌನ್ ಆಗಿದ್ದಾವೆ. ನಿಮಗೆ ತೋರಿಸ್ತೀನಿ. ಮತ್ತೆ ಈ ಜಾಗದಾಗ ಅರ್ಥ ಆಯ್ತು ಗೈಸ್. ಅಕ್ಕಿ ಅಲ್ಲಿ ಈಗ ನೋಡಿ ಹೈಟ್ ಮಾಡ್ತೀನಿ, ಈಗ ಝೂಮ್ ಮಾಡ್ತೀನಿ, ಫುಲ್ ವೈಟ್ ಆಗ್ಬಿಡ್ತು ನೋಡಿ. ಈಗ ಅರ್ಥ ಇದ್ದಾವೆ ಎರಡು ಇದರಲ್ಲಿ ಅರ್ಥದ್ವಿ. ಮತ್ತು ಕಾಣಿಸ್ತಾ ಇಲ್ಲ ಅಷ್ಟೊಂದು ಅಕ್ಕಿಗಳು ಅಂದರೆ ಫೋನಲ್ಲಿ ಕಾಣಿಸ್ತಾ ಇಲ್ಲ. ನಮಗೆ ಪರ್ಫೆಕ್ಟಾಗಿ ಕಾಣಿಸ್ತಿದ್ದಾವೆ ಅಕ್ಕಿಗಳು ಇಲ್ಲೇ ಆಡ್ತವೆ ಅಂತ, ಬಟ್ ಫೋನಿಗೆ ಕಾಣಿಸ್ತಾ ಇಲ್ಲ. ಫುಲ್ಲು ಡೌನ್ ಆಗ್ತಾವಲ್ಲ, ಆವಾಗ ಪಕ್ಕ ಗೊತ್ತಾಗುತ್ತೆ. ಈಗ 1 ಗಂಟೆ 30 ಮಿನಿಟ್ಸ್ ಆಗಿದೆ. ಅಕ್ಕಿಗಳು ಚೆನ್ನಾಗಿ ಆರಿದಾವೆ ಗೈಸ್ ಇವತ್ತು ಲಾಸ್ಟ್ ಟೈಮ್. ಮತ್ತು ಯಾವಾಗ 15ಇಂದ ಡೇ 1 ಫಾರ್ 1 ಡೇ. ಡೇ 1 ಫಾರ್ 1 ಡೇ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಗೈಸ್. ನಾನು ಒಂದು ದಿವಸ ಮಾಡಬೇಕು ಅಂತ ಅಂದ್ಕೊಂಡ್ರು, ಅದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಮೊದಲನೇ ದಿನ ಅಂತ 15 ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್,
ಅದು ಅಕ್ಕಿಗಳು ಡೌನ್ ಆಗಲಿ, ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಗೈಸ್. ಅಕ್ಕಿಗಳ್ದಾಗಲೇ 2 hours ಪಾಸ್ ಆಗೈತೆ ಗೈಸ್. 8 ಗಂಟೆಗೆ ಬಿಟ್ಟಿದ್ದು 10 ಗಂಟೆ ಆಗೈತೆ ಗೈಸ್. ಕಾಣಿಸ್ತಾ ಇಲ್ಲ ಅಕ್ಕಿಗಳು ಇನ್ನೂ. ಆ್ಯಕ್ಚುಲಿ ನನಗೆ ಕಾಣಿಸ್ತಾ ಇದ್ದಾವೆ, ಬಟ್ ಕ್ಯಾಮ್ರಾಗೆ ಇನ್ನೂ ಕಾಣಿಸ್ತಾ ಇಲ್ಲ. ನಾನು ಆವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಝೂಮ್ ಮಾಡೋಕ್ಕೆ, ಬಟ್ ಕಾಣಿಸ್ತಾ ಇಲ್ಲ. ಏನು ಮಾಡ್ತೀರಾ ಗೈಸ್? ಇನ್ನೊಂದು ಭಾನುವಾರ ಏನು ಮಾಡಿ ಅಂದರೆ, ಈ ಥರ ಮಾರ್ನಿಂಗ್ ಟೈಮು ಒಂದು 8 ಗಂಟೆ 9 ಗಂಟೆ ಈ ರೇಂಜಲ್ಲಿ 10 ಗಂಟೆ ಒಳಗಡೆ ಅಕ್ಕಿಗಳನ್ನ ಬಿಟ್ಕೊಳ್ಳಿ ಆಚೆ. ಯಾಕೆಂದರೆ ಈಗ ಥರ ಅಕ್ಕಿಗಳೆಲ್ಲ ಬಿಟ್ಕೊಂಡಾಗ ಒಂದು ಸ್ವಲ್ಪ ಎಳೆ ಬಿಸಿಲು ಇರುತ್ತಲ್ಲ, ಅವಾಗ ನೋಡಿ ಒಂದು ಸ್ವಲ್ಪ ಫ್ರೆಶ್ ಆಗ್ತವೆ, ಅಕ್ಕಿಗಳು ಸ್ನಾನ ಮಾಡ್ತವೆ. ಅಂದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಗೈಸ್ ಅಕ್ಕಿಗಳಿಗೆ. ಯಾಕೆಂದರೆ ಇದರಿಂದ ವಿಟಮಿನ್ ಡಿ ಕೂಡ ಸಿಗುತ್ತೆ, ಅದಕ್ಕೋಸ್ಕರ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ಥರ ಮಾಡ್ಕೊಂಡು ಬನ್ನಿ ಅಕ್ಕಿಗಳ್ನ. ಮತ್ತು ಮಾಮೂಲಿ ಅಕ್ಕಿಗಳ್ನ ಜಾಂಪಿಗೆ ಹಾಕುತ್ತೆ, ಇದಕ್ಕೆ ಜಾಲ್ ಬಾಕ್ಸಿಗೆ ಹಾಕೋಂಥವ್ರು ಜಾಲ್ ಬಾಕ್ಸಿಗೆ ಹಾಕ್ಕೊಳ್ಳಿ. ಇದು ಸಿದಾರ ಕಾಣುತ್ತೆ ನೋಡೋಂಥ ಗೈಸ್. ಇಲ್ಲೊಂದು ಪಕ್ಷಿ ಆಡ್ತೈತೆ ಯಾವುದೋ ಗೈಸ್. ಅಲ್ಲಿಗೆ ಹೋದರೆ ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತಾಯಿದೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ ನನಗೆ. ನೋಡಿ ಹಿಂಗಿದ್ರೆ ಒಂಥರ, ಅದು ನೋಡಿದ್ರೆ ಅಲ್ಲಿಗೆ ಹೋದ ತಕ್ಷಣ ಒಂಥರ ಬ್ಲ್ಯಾಂಕ್ ವೈಟ್ ಆಗ್ಬಿಡ್ತೈತೆ. ಒಳ್ಳೆ ರೋಸು ಹಿಂಗೆ ಆಗ್ಬಿಟ್ಟಿದೆ ಗೈಸ್ ಅಕ್ಕಿದು ಗೈಸ್. ಇದರಲ್ಲಿ ಏನಾದರೂ ಈ ಫೋನ್ ಬರೀ 50 MP ಅಷ್ಟೇ ಗೈಸ್. ಏನಾದರೂ 64 MP ಕ್ಯಾಮ್ರಾ ಅದು ಅಷ್ಟಿದ್ದರೆ ಕರೆಕ್ಟಾಗಿ ಬರೋದು, ಬಟ್ ಇದ್ರಾಗ ಅಷ್ಟು ಝೂಮು ಕ್ಲಿಯರ್ ಇಲ್ಲ ಗೈಸ್ ಇದರಲ್ಲಿ. ಅದರಲ್ಲಿ ಮಾತ್ರ ಸಗದಾಗಿತ್ತು ಝೂಮ್ ಹಾಕಿದ್ರೆ ಗೈಸ್. ನನಗೆ ಅದೇ ಇದಾಗಿದ್ದು, ಆಟೋಮೆಟಿಕಾಗಿ ಅದೇ ಫೋಕಸ್ ಆಗೋದು ಅಕ್ಕಿ ಎಲ್ಲಿದ್ದಾವೆ ಅಂತ. ಅದನ್ನು ಬಾಕ್ಸ್ ಬಂದುಬಿಡೋದು ಅದ್ರ ಹತ್ರ ಅಕ್ಕಿಗಳು ಇಲ್ಲಾಡ್ತಿದ್ದಾವೆ ಅಂತ. ಅಲ್ಲಿ ಅವಾಗ ನನಗೆ ಈಸಿ ಆಗೋದು ಅಕ್ಕಿಗಳಿಗೆ ಝೂಮ್ ಹಾಕೋಕ್ಕೆ. ಈಗ ಇದು ಆ ಥರ ಮಾಡೋದೇ ಇಲ್ಲ ಇದು ಫೋನು ಗೈಸ್. ಅದೇ ಹೇಳ್ದಲ್ಲ 2 hour ಪಾಸ್ ಆಗಿದೆ. ಗೊತ್ತಿಲ್ಲ, ನಾನು ಹೇಳಿದ್ದೆ ಅದ್ರ ಮಿನಿಮಮ್ ಟೈಮಿಂಗ್ಸು 2 hour ಅಂತ. 2 hour ಕಂಪ್ಲೀಟ್ ಆಗಿದೆ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತು ಆರುತ್ತೆ ಅಂತ ಗೈಸ್. ಅದನ್ನು ನನ್ನ ಹತ್ರ ಎಷ್ಟು ಟೈಮ್ ಮಾಡಿದ್ದದು 3 ದಿವಸ ಬಿಟ್ಟೆ ಗೈಸ್. ಅಂದರೆ 2 ದಿವಸ ಗ್ಯಾಪ್ ಕೊಟ್ಟು ಬಿಟ್ಟೆ. ಫಸ್ಟ್ನೇ ದಿವಸ 2 hour, 2ನೇ ದಿವಸ 2.5 hour, 3ನೇ ದಿವಸ 3 hour 45 minutes, 3:45 ಹಿಂಗಾರಿತ್ತು. ಆಮೇಲೆ ಅದೇ ಹೇಳಿದ್ನಲ್ಲ, ಮೊಟ್ಟೆಗೆ ಹಾಕೋದು, ಮೊಟ್ಟೆ ಇಕ್ಕೋದು, ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೆ ಅಕ್ಕಿಗೆ ಪ್ರಿಫರ್ ಮಾಡೋದು. ಹಂಗಾಗಿ ಅವಾಗಿಂದ ಆರಿಸಿಲ್ಲ. ಬಟ್ ಈಗ ಗ್ಯಾಪ್ ಕೊಟ್ಟಿರೋದ್ರಿಂದ ನಾನು ಏನು ಅಂದ್ಕೊಂಡೆ ಅಂದರೆ 1 hour ಆರುತ್ತೆ ಅಂದ್ಕೊಂಡೆ, ಬಟ್ 2 hour ಆರಿದೆ. ಸಿಂಗಲಾಗಿ ಆರಿಸಿದ್ರೆ ಅಷ್ಟೇ 1 hour ಆಡೋದು. ಜೊತೆ ನೋಡ್ಕೊಂಡು ಆಡ್ಬಿಡ್ತಾವೆ ಗೈಸ್. ಜೊತೆ ನೋಡ್ಕೊಂಡು ಏನೇನಾದರೂ ಬಿಗ್ಗೆ ಆಡ್ಬಿಡ್ತಾವೆ. ಅದಕ್ಕೆ ಟಕ್ಕರ್ ಕೊಡ್ಕೊಂಡು ಆಡೋಂಗಿದ್ದರೆ ಇಳಿಯೋಕ್ಕಾಗಲ್ಲ ಅಂಥ ಅಕ್ಕಿಗಳು. ಬಟ್ ಆ ಅಕ್ಕಿಗಳು ನಂಗೆ ಹೇಳೋಕ್ಕಾಗಲ್ಲ. ಇದೆ ನೋಡಿ ಬೂರಿ ಅಕ್ಕಿಗಳಿಗೆ ನೀವು ಎಂಥ ಬಂಟ್ರೆ ಬಿಡಿ, ಅದರಷ್ಟು ಆಡಿ ಒಂದು ಅರ್ಧ ಗಂಟೆ ಆಡಿ ಪಟ್ಟನೆ ಕೆಳಗೆ ಬಂದುಬಿಡ್ತಾವೆ ಅಕ್ಕಿ. ಆ ಥರ ಅದು. ಗೈಸ್ ಅಕ್ಕಿಗಳು ಡೌನ್ ಆದಾಗ ಮತ್ತೆ ಸಿಗ್ತೀನಿ ಗೈಸ್. ಗೈಸ್ ಅಕ್ಕಿಗಳು ಡೌನ್ ಆಗಿದ್ದಾವೆ, ತೋರಿಸ್ತೀನಿ ಗೈಸ್. ನೋಡ್ಬೋದು, ಇಲ್ಲಿ ಕಾಣ್ತಾ ಇದ್ದಾವೆ. ಒಂದು ಅಕ್ಕಿ ಕಾಣ್ತಾ ಇದೆ ವೈಟು, ನಮ್ಮ ಹಳೆಯದು. ಮತ್ತು ಆ ಪಟ್ಟ ಇನ್ನೂ ಕಾಣಿಸ್ತಾ ಇಲ್ಲ, ಪಟ್ಟ ಇದಾಗಿದೆ ಅಂತ ಗೊತ್ತಿಲ್ಲ. ಪಟ್ಟನ ಹೀಗಿದೆ ನೋಡಿದೆ ಅದನ್ನು. ಗೈಸ್ ಅಕ್ಕಿಗಳು ಹೆಂಗೂ ಡೌನ್ ಆಯಿತು. ಈಗ ನೀಟಾಗಿ ತೋರಿಸ್ಬೋದು ನಿಮಗೆ. ಆ ಪಟ್ಟ ಕಾಣಿಸಿದ ತಕ್ಷಣ ಅದ್ರದ್ದು ಕೂಡ ಒಂದು ಸ್ವಲ್ಪ ಕ್ಲಿಪ್ ಮಾಡ್ತೀನಿ. 1 ನಿಮಿಷ ಇರಿ ಗೈಸ್. ಏನಂದರೆ ಮ್ಯಾಟ್ರು, ಈ ಅಕ್ಕಿ ಬಂದು ಆಲ್ರೆಡಿ ಅರ್ಧ ಗಂಟೆ ಆಗೈತೆ, 30 minutes ಆಗೋಯಿತು. ಕೆಳಗೆ ಬಂದು ಮೇಯ್ತಾ ಇದೆ, ನೋಡ್ತಾ ಇರ್ಬೋದು. ಬಟ್ ಇದ್ರ ಜೊತೆ ಆರಿಸಿದಂಥ ಪಟ್ಟ ಇನ್ನೂ ಬಂದಿಲ್ಲ ಗೈಸ್. ಚಿಕ್ಕ ಮರಿ 3 times ಅಲ್ಲೇ ನಾನು ಹಿಂಗೆ ಬಿಟ್ಟಾಗ ಬಂದಿದೆ, ಬಟ್ ಇವಾಗ ಯಾಕೋ ಅಂತ ಬಂದಿಲ್ಲ. ಅದು ಏನಾಯಿತು ಅಂತ ಗೊತ್ತಿಲ್ಲ ಗೈಸ್. ಐ ಥಿಂಕ್ ಎಲ್ಲ ಹೋಗಿ ಕುಂತಿರುತ್ತೆ ಅಷ್ಟೇ ಗೈಸ್. ಅಕ್ಕಿ ಮಿಸ್ಸಿಂಗ್ ಆಗೋ ಅಷ್ಟು ಚಾನ್ಸ್ ಇಲ್ಲ, ಬಟ್ ಸಿಗುತ್ತೆ ಗೈಸ್. ಅದು ಬಂದ ತಕ್ಷಣ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.